ज्योतिर्गमय मृत्योर्मामृतं गमय ॐ शान्ति शान्ति शान्तिः हरि ओम हरि ओम ಸ್ವಲ್ಪ ಬಂದು ಆದರೆ ನಿಮ್ಮಷ್ಟು ಬರಲಿಲ್ಲ ಅಲ್ಲ ಸ್ವಲ್ಪ ಬಂದರೆ ಹೇಳುವ ನಾರಾಯಣ ಶ್ರೀಮನ್ನಾರಾಯಣ ಭಜ ನಾರಾಯಣ ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮ್ಮ ಅಧ್ಯಕ್ಷರಾಗಿರುವಂತಹ ಜಯಂತ ಅಣ್ಣ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಅವರನ್ನು ಯೋಗ ಬಂಧುಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಖ್ಯ ಮಾತುಗಾರರಾಗಿರುವಂತಹ ಅಧ್ಯಕ್ಷರು ಜಯಂತ ಅಣ್ಣ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಅವರನ್ನು ಯೋಗ ಬಂಧುಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮವು ಉತ್ತಮ ರೀತಿಯಲ್ಲಿ ನಡೆಯಬೇಕಾಗಿ ನಾವು ಎಲ್ಲರೂ ಸಾಮೂಹಿಕ ಪ್ರಾರ್ಥನೆಗೆ ಸಿದ್ಧರಾಗೋಣ. ಎಲ್ಲ ಬಂಧುಗಳಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ನಾರಾಯಣಣ್ಣನವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹರಿ ಓಂ. ಇಂದಿನ ಕಾರ್ಯಕ್ರಮದ ಮುಖ್ಯ ಮಾತನಾಡಲಿರುವ ಹಾಗೂ ಇವರಿಗೆ ಹೂ ಹಣ್ಣುಗಳನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಯುತ ರಾಘವೇಂದ್ರ ಅಣ್ಣ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹರಿ ಓಂ. ಹೂ ಹಣ್ಣುಗಳನ್ನು ನೀಡಿ ಗೌರವಿಸಿದ ಶ್ರೀಯುತ್ತಿದ್ದೇನೆ. ಹರಿ ಓಂ. ಇವರಿಗೆ ಹೂ ಹಣ್ಣುಗಳನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಬಾಲಕೃಷ್ಣ ಅಣ್ಣನವರಲ್ಲಿ ವಿನಂತಿಸುತ್ತಿದ್ದೇನೆ. ಹರಿ ಓಂ. ಹೂ ಹಣ್ಣುಗಳನ್ನು ನೀಡಿ ಗೌರವಿಸಿದ ಶ್ರೀಯುತ ಬಾಲಕೃಷ್ಣ ಅಣ್ಣನವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಜಯಂತ ಅಣ್ಣ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ನಾವಿವತ್ತು ಇಲ್ಲಿ ಸೇರಿರುವಂತಹ ದೇಶ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸುವಂತಹ ಮುಖ್ಯ ಅತಿಥಿಯಾಗಿ ಆಗಿರುವಂತಹ ಭಗವಂತನು ಇವತ್ತು ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ. ಯೋಗ ಎಂಬ ಸಮ್ಮರ್ ವೆಕೇಶನ್ ಅಥವಾ ಬೇಸಿಗೆಯ ರಜಾದಿನದ ಶಿಬಿರಕ್ಕೆ ಪ್ರಾರಂಭದ ದಿನ, ಉದ್ಘಾಟನಾ ದಿನದಲ್ಲಿ ನಾವಿವತ್ತಿದ್ದೇವೆ. ಯೋಗದ ಮಹತ್ವವನ್ನು ಇವತ್ತು ನಾವು ತಿಳಿದುಕೊಳ್ಳಲಿಕ್ಕೆ ನಾವಿವತ್ತು ಇಲ್ಲಿದ್ದೇವೆ. ವಿಶ್ವದ ಯೋಗ ದಿನವನ್ನು ಜೂನ್ ತಿಂಗಳ 21ನೇ ತಾರೀಕಿನಂದು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ವಿಶ್ವಕ್ಕೆ ಯೋಗ ಎಂಬಂಥದ್ದು ನಾವು ಪರಿಚಯಿಸಿಕೊಟ್ಟಂತಹ ಒಂದು ರಾಷ್ಟ್ರ ಇದೆ, ಅದು ಭಾರತ ದೇಶ. ಭಜನೆಯ ಮುಖಾಂತರ ಪ್ರಾರಂಭವಾದಂತಹ ದಿನ ಪೂಜೆಗೆ ಹೋಗುವ ಮುಖಾಂತರ ಯೋಗ ಎಂಬಂಥದ್ದು ಒಂದು ಡಿಸಿಪ್ಲಿನ್ ಮುಖಾಂತರ ಪ್ರಾರಂಭವಾಗುತ್ತದೆ. ಆ ಡಿಸಿಪ್ಲಿನ್ ಬಗ್ಗೆ ಇಲ್ಲಿ ಮಾತ್ರ ಮೃತ್ಯೋರ್ಮಾಮೃತಂ ಗಮಯ ॐ शान्ति शान्ति शान्तिः. हरि ओम. ನಾನು 6 ಗಂಟೆ 5 ನಿಮಿಷಕ್ಕೆ ಬರಬೇಕಿದ್ರೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಯೋಗಗಳು ಬಹಳಷ್ಟು ಬೇಕು. ಅದೇ ರೀತಿ ಸಾಮಾಜಿಕ ಒಂದು ಅಪೂರ್ವ ಅವಕಾಶ ರಜೆಯ ಆ ಒಂದು 1 ತಿಂಗಳಲ್ಲಿ ಅತ್ಯಂತ ಪರಿಣಾಮಕಾರಿ ಹೇಗೆ ತಿಳಿಸ್ಕೊಡ್ತೀರಾ ಅದನ್ನು
ವೇದಿಕೆ ಇರುವಂಥ ನಮ್ಮ ಜಯಕಂಡ ದಯಮಾಡಿ ಮಕ್ಕಳನ್ನ ಕರೆಸಿ ಅವರಿನ್ನು ದೇಶದ ಉತ್ತಮ ಪ್ರಜೆಯಾಗಿ ಒಳ್ಳೆಯ ಅವಕಾಶವಾಗಿದೆ. ನಾವು ಸ್ವಲ್ಪ ನಿಜ ಮಾತಾಡೋದಕ್ಕೆ ಇಂದಿನಿಂದ 21 ದಿನ ಬೆಳಿಗ್ಗೆ 6:30ರಿಂದ 7:30ರವರೆಗೆ ನಡೆಯುತ್ತದೆ. ನನಗೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಲು ಅವಕಾಶ ಕೊಟ್ಟ ಸಮಿತಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಕ್ಕಳಿಗೆ ಬೆಳಿಗ್ಗೆ ಬೇಗ ಹೇಳಿರ್ತೀವಿ, ಅಲ್ಲಿ ಮಕ್ಕಳು ಬೇಗ ಗುಡ್, ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ನೋಡಿ, ಎಲ್ಲ ಸಂಸ್ಕಾರ ಬಂತು. ಪ್ರಾರಂಭ ಮಾಡೋಣ. ಇವಾಗ ಏನ್ ಮಾಡೋದು ಅಂತ ಹೇಳಿದ್ರೆ, ಸೇವೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿಯ ಯೋಗ ಬಂಧುಗಳು. ನಿಜವಾಗಿ ಇದೊಂದು ದೊಡ್ಡ ಸೇವೆ. ಮತ್ತೆ ಇಲ್ಲಿ ತರಬೇತಿ ಕೊಡುವುದು ಇವರೇ ಎಲ್ಲರೂ. ಅದಕ್ಕೋಸ್ಕರ ನೀವು ಪೋಷಕರು